ಹಾಯ್, ಎಲ್ಲರಿಗೂ ನಮಸ್ಕಾರ. ಅಂತೂ ತುಂಬ ದಿನದಿಂದ ಕಾಯ್ತಾ ಇದ್ದಂಥ ಪೊಲೀಸ್ ನೋಟಿಫಿಕೇಷನ್ಗೆ ಇವತ್ತಿಂದ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿದರು. ಆದರೆ ಆ ದಿನಾಂಕವನ್ನು ಮುಂದೂಡಿದ್ದಾರೆ. ಸೊ ಆ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಈ ಎಕ್ಸಾಮ್ ಬಗ್ಗೆ, ಇದಕ್ಕೆ ಏನು ಓದಬೇಕು, ಹಾಗೆ ಏನೇನು ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಒಟ್ಟು 3991 ಹುದ್ದೆಗಳು ಸಿವಿಲ್ ಪೊಲೀಸ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇದರಲ್ಲಿ ಪುರುಷ ಮಹಿಳೆಯರು ಎರಡೂ ಸೇರಿಕೊಂಡಿದೆ. HKಯಲ್ಲಿ 596, ಹಾಗೆ RPCಯಲ್ಲಿ 3395 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಇವತ್ತಿಂದ ಅಂದರೆ 8/6ರಿಂದ ಅಪ್ಲೈ ಮಾಡ್ಬೋದು ಅಂತ ಹೇಳಿದರು. ಆದರೆ ಇದನ್ನು 10ನೇ ತಾರೀಕಿಂದ ಮಾಡಿದ್ದಾರೆ. ಅಂದರೆ 10/6/2026ರಿಂದ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ 3/7/2026 ಅಂತ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾಡಿದರು. ಹಾಗೆ ಅದರಲ್ಲಿ 3 ಗುಂಪುಗಳಾಗಿ ಮಾಡಿದರು, SC, A, B, C ಅಂತ. ಸೊ ಯಾರೆಲ್ಲ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇತ್ತೀಚೆಗೆ ಅಂದರೆ ಅದು ಯಾವಾಗ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರಲ್ಲ, ನಂತರ ತಗೊಂಡಿರುವಂಥ ಸರ್ಟಿಫಿಕೇಟ್ಗಳು ಮಸ್ಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಇವಾಗಲೇ ನೀವು ರೆಡಿ ಮಾಡ್ಕೊಳ್ಳಿ. ಹಾಕೋದಕ್ಕೆ ಇನ್ನು ಟೈಮ್ ಇದೆ ಅಲ್ವಾ. ಸೊ ನೀವು ನಾಳೆಯನ್ನೇ ಹೋಗಿ ರೆಡಿ ಮಾಡಿಸಿದ್ರೆ ಇನ್ನು ಒಂದು ವಾರದಲ್ಲಿ ನಿಮಗೆ ಸಿಗತ್ತೆ. ಸೊ ನೀವು ಮೊದಲು ಹೋಗಿ ನೋಟ್ರಿಯನ್ನು ಮಾಡಿಸ್ಬೇಕು. ಅದಾದ ನಂತರ ಅದನ್ನು ತಗೊಂಡೋಗಿ ನಿಮ್ಮ ನಾಡ ಕಚೇರಿಯಲ್ಲಿ ಕೊಟ್ಟರೆ ಅದನ್ನು ಈಸಿಯಾಗಿ ಮಾಡಿಕೊಡ್ತಾರೆ. ಸೊ ಮೇಯ್ನ್ ಡಾಕ್ಯುಮೆಂಟ್ಸ್ ಅದೇ ಬೇಕಾಗಿರುವಂಥದ್ದು. ಅಂದರೆ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಅದು ಇತ್ತೀಚೆಗೆ ಆಯ್ತಲ್ವ, ಅದಕ್ಕೋಸ್ಕರ. ಹಾಗೆ ಕ್ಯಾಂಡಿಡೇಟ್ಸ್ಗಳು ಹಿಂದೆ ಮಾಡಿಸಿರುವಂಥ ಸರ್ಟಿಫಿಕೇಟ್ ಅಂದರೆ ವ್ಯಾಲಿಡ್ ಆಗಿ ಇರುವಂಥದ್ದು ನಡೆಯುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ಕನ್ನಡ ಮಾಧ್ಯಮ ಹಾಗೆ ಗ್ರಾಮೀಣ ಇವೆಲ್ಲ ನೀವು ಈಗಲೇ ರೆಡಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಯಾವಾಗ ಅಪ್ಲೈ ಮಾಡ್ತೀವೋ ಅದರಿಂದ ಹಿಂದೆ ಮಾಡಿಸಿರುವಂಥದ್ದು ಇರಬೇಕು. ಈ ಅಪ್ಲಿಕೇಶನ್ ಹಾಕಿದ ನಂತರ ಮಾಡಿಸಿದರೆ ಅದು ವ್ಯಾಲಿಡ್ ಆಗೋದಿಲ್ಲ. ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ಗಳು ನೀವು ಯಾರೆಲ್ಲ ಗ್ರಾಮೀಣ ಕೋಟಾವನ್ನು ಕ್ಲೈಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ನಾನ್ ಕ್ರೀಮಿ ಸರ್ಟಿಫಿಕೇಟನ್ನು ತಗೊಂಡಿರಲೇಬೇಕು. ಆವಾಗಷ್ಟೇ ನಿಮ್ಮ ಗ್ರಾಮೀಣ ಕೋಟಾ ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂದರೆ ಅದು ವ್ಯಾಲಿಡ್ ಆಗೋದಿಲ್ಲ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ಪಿಕ್ಚರನ್ನು ನೋಡಿ, ಇದರಲ್ಲಿ ನಾನು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇವತ್ತು KEA ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. 8ನೇ ತಾರೀಕು ಇದ್ದಿದ್ರ ಬದಲು 10ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಹಾಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗೆ ಎಕ್ಸಾಮ್ಗೆ ಇನ್ನು ಕೇವಲ 2 ತಿಂಗಳಿದೆ. ಸೊ ನಿಮಗೆ ನಾನು ಈ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಉದಾಹರಣೆಗೆ ಬಡ್ಜೆಟ್ ರಿಲೇಟೆಡ್ ವೀಡಿಯೋಸನ್ನು ಮಾಡಿದ್ದೀನಿ MCQ ಫಾರ್ಮ್ಯಾಟಲ್ಲಿ. ಹಾಗೆ ಕರ್ನಾಟಕದ ಬೇಸಿಕ್ ಫ್ಯಾಕ್ಟ್ಸ್ಗಳು ಅದೆಲ್ಲ ಮಾಡಿದ್ದೀನಿ. ದಯವಿಟ್ಟು ಆ ಲಿಂಕ್ ಎಲ್ಲ ಇಲ್ಲೇ ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ಒಮ್ಮೆ ನೋಡಿ, ಇದರಿಂದ ನಿಮಗೆ ಸಾಕಷ್ಟು ಐಡಿಯಾಸ್ಗಳು ಸಿಗುತ್ತೆ. ಹಾಗೆ ಮುಂದೆನೂ ಕೂಡ ನಾನು ಸಾಕಷ್ಟು ಈ ಥರದ ಕಂಟೆಂಟ್ಸನ್ನು ತಗೊಬರ್ತೀನಿ. KEA ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ 100 ಕ್ವಶನ್ಸ್ ಇರುತ್ತೆ. ಹಾಗೆ ಅದಕ್ಕೆ ಕೊಡೋ ಸಮಯ ಕೇವಲ 90 ನಿಮಿಷ ಮಾತ್ರ. 100 ಪ್ರಶ್ನೆಗಳಿಗೆ 90 ನಿಮಿಷ. ಸೊ ನೀವು ತುಂಬಾ ಪ್ರಾಕ್ಟೀಸ್ ಆಗಿದ್ದರೆ ಅಷ್ಟೇ ನೀವು ಬರೆಯೋದಕ್ಕೆ ಸಾಧ್ಯ. ಹಾಗೆ ಇತ್ತೀಚೆಗೆ KEA ಅವರು ಒಂದು ಹೊಸ ಮೆಥಡನ್ನು ಎಕ್ಸಾಮಲ್ಲಿ ಫಾಲೋ ಮಾಡ್ತಿದ್ದಾರೆ. ಅಂದರೆ ಮೊದಲಿಗೆ 4 ವೃತ್ತಗಳಿರ್ತಿತ್ತಲ್ಲ OMR ಶೀಟಲ್ಲಿ, ಇವಾಗ 5 ವೃತ್ತಗಳಿರುತ್ತೆ. ಸೊ ನಿಮಗೆ ಯಾವ್ದು ಕ್ವಶನ್ ಗೊತ್ತೋ ಅದನ್ನು ನೀಟಾಗಿ ನೀವು ಬರಿಬೋದು. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ 5ನೇ ಸರ್ಕಲನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಅದನ್ನು ಮಾರ್ಕ್ ಮಾಡಿಲ್ಲ ಅಂದರೆ ನೆಗೆಟಿವ್ ಆಗಿಯೇ ಕನ್ಸಿಡರ್ ಮಾಡ್ತಾರೆ. ಸೊ ಉದಾಹರಣೆಗೆ ನಿಮಗೆ ಇಲ್ಲೊಂದು ಕ್ವಶನ್ ಇದೆ. ಸೊ ಇದರಲ್ಲಿ ನಿಮಗೆ ಉತ್ತರ ಯಾವುದು ಅಂತ ಗೊತ್ತಿದ್ರೆ 2 ಆಪ್ಷನ್ ಸರಿ ಇದೆ ಅಂತ ಅಂದ್ಕೊಳ್ಳಿ. ಸೊ 2 ಅಂತ ಹಾಕಿ. ಆ ಕ್ವಶನಿಗೆ 5 ಹಾಕಕ್ಕೆ ಹೋಗಬೇಡಿ. ಯಾವ್ದು ಗೊತ್ತಿರಲ್ಲ, ಯಾವ್ದು ಅಟೆಂಡ್ ಮಾಡಿರಲ್ಲ. ಉದಾಹರಣೆಗೆ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಈ ಕ್ವಶನಿಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ಕೊಳ್ಳಿ. ಆವಾಗ ನೀವು 5ನೇ ಸರ್ಕಲನ್ನು ಮಾರ್ಕ್ ಮಾಡಬೇಕು. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಿಂದ ನಿಮಗೆ ನಾನು ಒಂದು ಐಡಿಯಾವನ್ನು ಕೊಟ್ಟೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗಾಗಿ ಈ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.